ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ಪಕ್ಷದಲ್ಲೆಲ್ಲ ಊಟ ಮುಗಿಸ್ಕೊಂಡು ಬಂದ್ವಿ ಅಂತ. ಅಲ್ಲಿಂದ ಬಂದು 2 ಡೇಸ್ಗೆ ನನಗೆ ಹುಷಾರು ತಪ್ಪಿತು. ಇನ್ನು ಕೆಮ್ಮು, ಜ್ವರ ಎಲ್ಲವೂ ಕೂಡ ಸ್ಟಾರ್ಟ್ ಆಯಿತು. 4-5 ಡೇಸಿಂದ ನಾನು ವೀಡಿಯೋಸ್ನೇ ಮಾಡ್ಕೊಂಡಿಲ್ಲ. ಈ ವಿಡಿಯೋ ಬಂದು ಆಯುಧ ಪೂಜೆ ಇನ್ 2 ಡೇಸ್ ಇದೆ ಅನ್ನೋ ಹಾಗೆ ವಿಡಿಯೋ ಮಾಡ್ಕೊಂಡಿದ್ದೆ. ಸೊ ಅದು ಯಾವುದು ಕೂಡ ಇದೇ ರೀತಿ ಮಧ್ಯೆ ಮಧ್ಯೆ ಏನೇನಾದರೂ ಒಂದೊಂದು ಕೆಲಸ ಅದು ಇದು ಅಂತ ಬಂದುಬಿಡುತ್ತೆ. ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಫೈನಲಿ ಎಲ್ಲನೂ ಕೂಡ 2 ಡೇಸ್ಗೆ ಒಂದ್ಸರಿ ಲಾಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಖಂಡಿತ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಹೀಗೇ ಕಮೆಂಟ್ ಮಾಡಿ ವ್ಲಾಗ್ ಹೇಗಿತ್ತು ಅಂತ ಹೇಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ತುಂಬ ದಿವಸದಿಂದ ಒಂದು ಪೆಂಡಿಂಗ್ ಇಟ್ಟಿದ್ವಿ ಕೆಲಸನ. ಇವತ್ತು ಮಾಡಿಬಿಡೋಣ ಅಂತ ಹೇಳಿಬಿಟ್ಟು, ನನಗಿನ್ನೂ ಕೆಮ್ಮು ಶೀತ ಕಡಿಮೆ ಆಗಿರಲಿಲ್ಲ. ಬಟ್ ಮನೆಯವರು ಈ ಥರ ಇದ್ಕೊಂಡು ಬೇಡ ಮತ್ತೇನಾದರೂ ಹುಷಾರು ತಪ್ತಿ ಅಂತ ಹೇಳ್ತಾಯಿದ್ರು. ಪರವಾಗಿಲ್ಲ, ಸ್ವಲ್ಪ ಬೆಟರ್. ನಮಗೆ ಗೊತ್ತಾಗುತ್ತೆ ಅಲ್ವಾ ನಮ್ಮ ಆರೋಗ್ಯ ಎಲ್ಲಿ ಗಂಟ ಇದೆ ಅಂತ ಹೇಳಿ. ಸೊ ಬೆಟರ್ ಫೀಲ್ ಆಗ್ತಾಯಿತ್ತು. ಸೊ ಹಾಗಾಗಿ ಕೊಬ್ಬರಿನೆಲ್ಲ ಕೆಳಗಡೆ ಹಾಕೋದೊಂದು ಪೆಂಡಿಂಗ್ ಇತ್ತು. ಸೊ ಅದನ್ನೆಲ್ಲ ಹಾಕಿಬಿಟ್ಟು ಇನ್ನೊಂದು ಹಬ್ಬ ಎಲ್ಲ ಮುಗಿಸ್ಕೊಂಡ್ಮೇಲೆ ಹೊಡೆದ್ರಾಯ್ತು ಅಂತ ಹೇಳಿದ್ದೆ. ಓಕೆ ಅಂತ ಹೇಳಿಬಿಟ್ಟು ಇವಾಗ ಅಡುಗೆ ಎಲ್ಲ ಮಾಡಿಟ್ಬಿಡ್ತಾ ಇದ್ದೀನಿ. ಬಿಕಾಸ್ ನಾವು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದರೆ ನಮ್ಗೆ ಅಷ್ಟು ಪೇಷನ್ಸ್ ಇರೋದಿಲ್ಲ ಅಡುಗೆ ಮಾಡಿಕೊಂಡು ಊಟ ಮಾಡೋದಕ್ಕೆ. ಸೊ ಹಿಂದಿನ ದಿನ ನಮ್ಮ ಮನೆಗೆ ಒಬ್ಬರು ಆಂಟಿ ಬರ್ತಿದ್ರಲ್ವ. ಸೊ ಅವ ಆಂಟಿನೇ ಸೊಪ್ಪೆಲ್ಲ ಕಿತ್ಕೊಂಡು ಬಂದು ಕೊಟ್ಟಿದ್ರು. ಅದನ್ನೆಲ್ಲ ನೀಟ್ ಮಾಡಿ ಅವರೇ ಕೊಟ್ಟಿದ್ದರು. ಸೊ ಅದನ್ನು ಹಾಗೆ ಇಟ್ಟಿದ್ದೆ ಸ್ಟೋರ್ ಮಾಡಿ, ಹುಷಾರಿಲ್ಲದೆ ಇರೋದ್ರಿಂದ. ಸೊ ಅವರು ಒಂದು ಸೊಪ್ಪು, ಬೇಳೆ ಮತ್ತು ಕೆಲವೊಂದು ಐಟಮ್ಸ್ ಎಲ್ಲ ಹಾಕಿಬಿಟ್ಟು ವಿಷಲ್ ಹಾಕಿಸ್ಬಿಟ್ಟು ಬೆಳ್ಳುಳ್ಳಿ ಮತ್ತು ಸಾಸಿವೆ ಒಗ್ಗರಣೆ ಕೊಡ್ತಾರೆ. ಅವ ಆಂಟಿ ಒಂದು ಸರಿ ನನಗೆ ಸಾಂಬಾರು ತಂದು ಕೊಟ್ಟಿದ್ದರು ಅವ್ರ ಮನೇಲಿ ಮಾಡಿದಾಗ. ತುಂಬಾ ಚೆನ್ನಾಗಿತ್ತು. ಜ್ವರದ ಬಾಯಿಗಂತೂ ತುಂಬಾ ಚೆನ್ನಾಗಿ ಟೇಸ್ಟಿ ಅಂತ ಅನಿಸಿತ್ತು. ಅದನ್ನು ಅವರು ರೆಸಿಪಿ ಕೇಳಿಕೊಂಡೆ, ಹೆಂಗೆ ಮಾಡೋದು ಆಂಟಿ ಅಂತ ಹೇಳಿಬಿಟ್ಟು. ಸೊ ಅವ್ರು ಹಿಂಗೆ ಮಾಡು ಅಂತ ಹೇಳಿದರು. ಹಂಗೆ ಮಾಡ್ಕೊಂಡಿದ್ದೀನಿ. ಇದ್ರ ರೆಸಿಪಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಈ ಜ್ವರ ಬಂದಾಗ, ಆಮೇಲೆ ಮಕ್ಳುಗಳು ಅಷ್ಟೇ, ಈಗ ಸೊಪ್ಪೆಲ್ಲ ಒಗ್ಗರಣೆ ಮಾಡಿಕೊಟ್ರೆ ತಿನ್ನೋದೇ ಇಲ್ಲ. ಈ ರೀತಿ ಸಾಂಬಾರು ಮಾಡಿ ಕೊಟ್ಬಿಟ್ರೆ ಆರಾಮಾಗಿ ತಿಂದ್ಕೊಂಡ್ಬಿಡ್ತಾರೆ. ಸೊ ನಮ್ಮನೇನಲ್ಲಂತೂ ಮಧ್ಯಾಹ್ನನೇ ಸುಮಾರು ಖಾಲಿ ಆಗೋಯಿತು. ಇನ್ನು ಸಾಯಂಕಾಲಕ್ಕೆ ಒಂದು ಸ್ವಲ್ಪನೇ ಉಳ್ಕೊಂಡಿದ್ದು. ಸೊ ಅದರಲ್ಲೇ ಸಾಯಂಕಾಲ ಊಟ ಅಂತ ಅಂದಾಗ ಸ್ವಲ್ಪ ಲೈಟಾಗಿ ಊಟ ಮಾಡ್ತೀವಿ. ಏನಾದ್ರು ಸ್ನ್ಯಾಕ್ಸ್ ಎಲ್ಲ ತಿಂದಿರ್ತೀವಿ ಅಲ್ವಾ ಹೆವಿಯಾಗಿ. ಹಾಗಾಗಿ ಮಧ್ಯಾಹ್ನ ಮುದ್ದೆ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಊಟ ಮಾಡ್ಕೊತೀವಿ. ಸೊ ಇವಾಗ ಕೊಬ್ಬರಿನೆಲ್ಲ ಕೆಳಗೆ ಹಾಕಬೇಕು ಅಂದರೆ ಆ ಸಾಮಾನುಗಳನ್ನೆಲ್ಲ ಸ್ವಲ್ಪ ದೂರದಲ್ಲಿ ತೆಗೆದಿಡಬೇಕಾಗುತ್ತೆ. ಅದನ್ನೆಲ್ಲ ನಮ್ಮ ಮನೆಯವರೇ ಮಾಡಿದರು. ನಾನು ಸ್ವಲ್ಪ ಅಡುಗೆ ಮನೆಯಲ್ಲಿ ಕೆಲಸ ಮುಗಿಸೋದ್ರೊಳಗೆ. ಇನ್ನು ಅಪ್ಪಂದು ಪ್ಯಾಡೆಲ್ಲ ಚೇಂಜ್ ಮಾಡೋದು ಅದನ್ನೆಲ್ಲ ಮಾಡ್ತಾಯಿದ್ರು. ಅವ್ರದ್ದು ಕೆಲಸ ಮುಗಿಯೋದ್ರೊಳಗೆ ನನ್ನ ಕೆಲಸ ಮುಗಿಸ್ಕೊಳ್ಳೋಣ ಅಂತ. ಸೊ ಫೈನಲಿ ರೈಸು ಮತ್ತು ಸಾಂಬಾರನ್ನೆಲ್ಲ ಮಾಡಿ ಇಟ್ಬಿಟ್ಟೆ. ಇನ್ನು ಹಟ್ಟಕ್ಕೆ ಹತ್ತಿದ ಮೇಲೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನಿಮಗೆ ಗೊತ್ತಿರುತ್ತೆ, ನಾನಂತೂ ಬಾಯಿಗೆ ಮತ್ತು ತಲೆಯಲ್ಲಿ ಅಂದರೆ ಆಯಿಲ್ ಮಸಾಜ್ ಮಾಡ್ಕೊಂಡಿರೋದ್ರಿಂದ ಹೇರ್ಗೆ ಸಣ್ಣ ಧೂಳೆಲ್ಲ ಜಾಸ್ತಿ ಕುತ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಸ್ಕಾರ್ಪೆಲ್ಲ ಕಟ್ಕೊಂಡು ಫುಲ್ಲು ಮಾಸ್ಕೆಲ್ಲ ಹಾಕ್ಕೊಂಡ್ಬಿಟ್ಟಿದ್ದೆ. ಅಲ್ಲಿ ಮೇಲ್ಗಡೆಗೆಲ್ಲ ಫೋನ್ ತೊಗೊಂಡು ಹೋಗಿರಲಿಲ್ಲ, ಏನಾದರೂ ಬಿದ್ದೇನಾದರೂ ಡ್ಯಾಮೇಜ್ ಆಗಿಬಿಟ್ರೆ ಅಂತ ಹೇಳಿ. ಸೊ ವೀಡಿಯೋ ಮಾಡ್ಕೊಡೋದಕ್ಕೆ ಆಗಲಿಲ್ಲ. ಸೊ ಫೈನಲಿ ಕೆಳಗಡೆ ಬಂದ ಮೇಲೆ ತುಂಬಾ ಸ್ಟ್ರೈನ್ ಆಗೋಗಿತ್ತು. ನಮ್ಮ ಮನೆಯವ್ರಿಗೆ ಸ್ವಲ್ಪ ಮಟ್ಟಿಗೆ ಅವರು ದಪ್ಪ ಧೂಳೆಲ್ಲ ಏನು ಬಿದ್ದಿತ್ತು ಅದನ್ನೆಲ್ಲ ಅವರೇ ಕ್ಲೀನ್ ಮಾಡಿಕೊಡ್ತಾರೆ. ಬಿಕಾಸ್ ನನಗೆ ಡಸ್ಟ್ ಅಲರ್ಜಿ ಇದೆ. ಅದು ಅಲ್ಲದೆ ಇನ್ನೂ ಕೆಮ್ತಾ ಇದ್ದೆ ನಾನು. ಹಾಗಾಗಿ ಬೇಡ, ನಾನೇ ಕ್ಲೀನ್ ಮಾಡ್ತೀನಿ ಅಂತ ಮಾಡಿಕೊಟ್ರು. ಇನ್ನು ಸಣ್ಣ ಧೂಳು ಮಾಮೂಲಿ ಮನೆ ಕಸ ಗುಡಿಸ್ಕೊಳ್ಳೋದು ನಾನೇ ಮಾಡಿಕೊಂಡೆ. ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಮನೆ ಕಸ ಎಲ್ಲ ಗುಡಿಸೋದ್ರೊಳಗೆ 4:15 ಗಂಟೆ ಹತ್ತತ್ರ ಆಗೋಗಿತ್ತು. ಇನ್ನು ನನಗಂತೂ ಅರ್ಧಂಬರ್ಧ ಕ್ಲೀನ್ ಮಾಡೋದಕ್ಕೆ ಇಷ್ಟ ಆಗಲ್ಲ. ಯಾವತ್ತು ಕೊಬ್ಬರಿ ಹಾಕ್ತೀವೋ ಕೆಳಗೆ, ಸೊ ಅವತ್ತೇ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಖಂಡಿತವಾಗ್ಲೂ ಆಗಲ್ಲ. ಸೊ ಓಕೆ ಅಂತ ಹೇಳಿಬಿಟ್ಟು ಎಷ್ಟೊತ್ತಾದರೂ ಪರವಾಗಿಲ್ಲ. ಸೊ ನಾನು ಮನೆ ಹೊರಸೆ ಸ್ನಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಮಾಡ್ಕೊತಾ ಇದ್ದೆ. ಮನೆಯವರು ಇನ್ನು ಹಸುಗಳನ್ನ ಕಟ್ಟಾಕೋದು, ಅವಕ್ಕೆ ಮೇವು ತಂದಿಡೋದು, ಸೊ ಅದನ್ನೆಲ್ಲ ಅವ್ರು ಮಾಡ್ಕೊತಿದ್ರು. ಇವಾಗ ಸ್ವಲ್ಪ ಮಿಷಿನೆಲ್ಲ ಹಾಕಿ ಅಭ್ಯಾಸ ಮಾಡ್ತಾಯಿದ್ದೀವಿ 1-2 ಹಸುಗಳಿಗೆ. ಇನ್ನು ಒಂದು ಹಸು ಸದ್ಯಕ್ಕೆ 2 ಹಸು ಇವಾಗ, ಇನ್ನೊಂದು ಗಬ್ಬಾಗಿದೆ. ಅದು ಇನ್ನೊಂದು ಸ್ವಲ್ಪ ದಿವಸ ಕರು ಹಾಕುತ್ತೆ.
ಇದು ಸದ್ಯಕ್ಕೆ ನಾನು ಒಂದನ್ನು ಮಾತ್ರ ನಾನು ಕೈಯಲ್ಲಿ ಕರ್ಕೊಳ್ತೀನಿ, ಇನ್ನೊಂದನ್ನ ಮಿಷಿನ್ ಹಾಕೋಣ ಅಂತ ಹೇಳಿಬಿಟ್ಟು. ಎಷ್ಟು ಧೂಳಿತ್ತು ಅಂದರೆ ನನಗಂತೂ ಬಕೆಟಲ್ಲಿ ನೀರು ತೊಗೊಂಡು ಬಂದು, ಅಂದರೆ ಸ್ವಲ್ಪ ದೂರ ಇದೆ ಅಲ್ವ ನಮ್ಮದು ನೀರೆಲ್ಲ ತೊಗೊಂಡು ಬರೋದು. ಸೊ ಅಲ್ಲಿಗೂ ಇಲ್ಲಿಗೂ ಓಡಾಡೇ ಅರ್ಧ ಸಾಕಾಗೋಗ್ತಿತ್ತು. ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು ಮಾಡೋದು, ಕೂತ್ಕೊಳ್ಳೋದು ಮಾಡೋದು ಹಾಗೆ ಮಾಡ್ತಾಯಿದ್ದೆ. ಮನೆಯವ್ರು ಯಾರನ್ನಾದ್ರೂ ಲೇಬರ್ ಕರ್ಕೊಂಡಿದ್ರೆ ಆಗ್ತಿತ್ತು ಅಂತ ಹೇಳಿದರು. ಬಟ್ ಪರವಾಗಿಲ್ಲ, ಲೇಬರ್ಗಳನ್ನ ಕರ್ಕೊಬೋದು. ಬಟ್ ಅವ್ರು ಏನು ಅಂತ ಅಂದರೆ ನಾವು ಹೇಳ್ದಂಗೆ ಮಾಡೋದೇ ಇಲ್ಲ ಲೇಬರ್ಸ್ಗಳು. ಅವ್ರಿಗೆ ಹೆಂಗೆ ತೋಚುತ್ತೋ ಹಾಗೆ ಮಾಡಿಕೊಟ್ಬಿಟ್ಟು ಹೋಗ್ತಾರೆ. ಇನ್ನೂ ಜಾಸ್ತಿ ಏನಾದರೂ ಹೇಳೋದಕ್ಕೆ ಹೋದರೆ ಒಂಥರ ಮಾತಾಡ್ತಾರೆ. ಸೊ ಹಾಗಾಗಿ ನನಗೆ ಬೇಡವಪ್ಪ, ಅವ್ರು ಹೆಂಗೆಂಗೋ ಮಾಡಿಕೊಟ್ಟು ಹೋಗ್ತಾರೆ, ಮತ್ತೆ ನಾನು ಎಲ್ಲನೂ ಕ್ಲೀನ್ ಮಾಡೋದ್ರ ಬದಲು ನಾನೇ ಮಾಡ್ಕೊಂಬಿಡ್ತೀನಿ ಎಲ್ಲನೂ ಅಂತ ಹೇಳಿ ಇತ್ತೀಚೆಗೆ ನಾನು ಲೇಬರ್ಗಳನ್ನೇ ಕರ್ಕೊಳ್ಳೋದಿಲ್ಲ. ನನಗಿಷ್ಟನೂ ಆಗಲ್ಲ ಮನೆ ಒಳಗೆಲ್ಲ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ. ಒಬ್ಬರು ಆಂಟಿ ತುಂಬ ಚೆನ್ನಾಗಿ ಮಾಡೋರು. ಇತ್ತೀಚೆಗೆ ನಾವು ಮಾರಿ ಹಬ್ಬ ಎಲ್ಲ ಮಾಡಿದ್ವಿ ಸ್ವಲ್ಪ ಗ್ರ್ಯಾಂಡಾಗಿ, ಅವಾಗೆಲ್ಲ ಕರೆಸ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಬಟ್ ಅವರೇನೋ ಇವಾಗ ಇಲ್ಲ, ಇಲ್ಲಿ ಬೆಂಗಳೂರು ಸೈಡೆಲ್ಲ ಹೋಗಿದ್ದಾರೆ ಅಂತ ಹೇಳಿದ್ರು. ಓಕೆ ಅಂತ ಹೇಳಿಬಿಟ್ಟು ನಾನೇ ಮಾಡಿಕೊಂಡೆ. ಇನ್ನು ಸ್ನಾನ ಎಲ್ಲ ಮುಗಿಸಿ ದೇವ್ರಿಗೆ ಕೈ ಮುಗಿದು ಬರೋದ್ರೊಳಗೆ ಅಲ್ಲೇ 7 ಗಂಟೆ 7:15 ಆಗೋಗಿತ್ತು. ಸ್ವಲ್ಪ ರೊಟ್ಟಿ ಏನಾದರೂ ಹಾಕ್ಬಿಡು ಅಂತ ಹೇಳಿದ್ರು. ಬಟ್ ತುಂಬ ಟಯರ್ಡ್ ಆಗಿದ್ದರಿಂದ ರೊಟ್ಟಿ ಹಾಕುವಷ್ಟು ಪೇಷನ್ಸ್ ಇರಲಿಲ್ಲ. ಸದ್ಯಕ್ಕೆ ಬಜ್ಜಿ ಏನಾದರೂ ಮಾಡಿಕೊಂಡು ರೈಸ್ ಮಾಡಿಬಿಡ್ತೀನಿ ಅಂತ ಹೇಳಿದೆ. ಓಕೆ ಅಂತ ಹೇಳಿದ್ರು. ಸಂಜೆ ಟೈಮ್ ನಮಗೆ ಕಾಫಿ ಅಂತೂ ಇರಲೇಬೇಕು. ಬೆಳಗ್ಗೆ ಎದ್ದಾಗ ಒಂದು ಗ್ಲಾಸ್ ಬಿಸಿನೀರು ಹಾಗೆ ಕಾಫಿ, ಸಾಯಂಕಾಲ ಆಗ್ತಿದ್ದಂಗೆ ಒಂದು ಸ್ವಲ್ಪ ಕಾಫಿ. ಅದು ಅಲ್ಲದೆ ಈ ಡಸ್ಟಲ್ಲೆಲ್ಲ ಕೆಲಸ ಮಾಡಿಬಿಟ್ರಂತೂ ಕಾಫಿ ಅಂತೂ ಬೇಕೇ ಬೇಕು ಅಂತ ಅನಿಸುತ್ತೆ. ಸೊ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಅಡುಗೆ ಮನೆ ಎಲ್ಲನೂ ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ. ಆವಾಗಲೇ ಮನೆ ಹೊರಿಸ್ಕೊಬೇಕಾದ್ರೇ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಹೋಗಿದ್ರಿಂದ ಸೊ ಯಾವುದು ಕೆಲಸಗಳು ಪೆಂಡಿಂಗ್ ಇರಲಿಲ್ಲ. ಸ್ವಲ್ಪ ಕಾಫಿ ಇಟ್ಬಿಡೋಣ ಅಂತ ಹೇಳಿಬಿಟ್ಟು. ಹಸು ಅಂದರೆ HF ಹಸುಗಳದ್ದೆಲ್ಲ ನಾವು ಹಾಲು ಕುಡಿಯೋದಿಲ್ಲ. ನನಗೆ ಯಾಕೋ ಅದು ಸರಿ ಅಂತ ಅಂದರೆ ನಮ್ಮ ಬಾಡಿಗೆ ನಂಗೆ ಹಿಡೀಲಿಲ್ಲ. ಅದು ಒಂಥರ ಸ್ಮೆಲ್ಲು ಮತ್ತು ಒಂದು ಸ್ವಲ್ಪ ಉಪ್ಪು ಥರ ಅನ್ನಿಸ್ಬಿಡ್ತು. ಹಾಗಾಗಿ ಎಮ್ಮೆ ಹಾಲನ್ನ ಇವಾಗ ಬೇರೆಯವ್ರ ಹತ್ರ ಇಸ್ಕೊತಾ ಇದ್ದೀವಿ ದುಡ್ಡಿಗೆ. ಸೊ 1 ಟೈಮ್ ಅರ್ಧ ಲೀಟರ್ ಹಾಲನ್ನ ತೊಗೊತೀವಿ, ಸಾಕು ಆರಾಮಾಗಿ ಕಾಫಿ ಟೀಗೆ. ಮತ್ತು ಮಗುಂಗೆ ಸ್ವಲ್ಪ ಯಾವತ್ತಾದರೂ ಒಂದೊಂದು ದಿನ ಕುಡಿಬೇಕು ಅಂತ ಅನ್ನಿಸ್ದಾಗ ಅವ್ನು ಹಾಲು ಕುಡಿತಾನೆ, ಇಲ್ಲ ಅಂದರೆ ಕುಡಿಯೋದೇ ಇಲ್ಲ. ಸದ್ಯಕ್ಕೆ ಅವನೇನು ಸ್ನ್ಯಾಕ್ಸ್ ಎಲ್ಲ ತಿಂತಾಯಿದ್ದ. ನಾನು ಮತ್ತು ನಮ್ಮ ಮನೆಯವರಿಬ್ಬರು ಕೂಡ ಇವಾಗ ಕಾಫಿ ಕುಡಿಯೋಣ ಅಂತ ಹೇಳಿ ಕಾಫಿ ಕುಡಿದ್ವಿ. ಕಾಫಿ ಎಲ್ಲ ಕುಡಿದು ಹಾಗೆ ರೈಸ್ಗೆಲ್ಲ ಇಟ್ಬಿಟ್ಟೆ. ಮನೆಯವ್ರು ಸ್ವಲ್ಪ ಬಜ್ಜಿ ಮಾಡಿದ್ರು. ನಮ್ಮ ಮನೆಯವ್ರು ತುಂಬ ಚೆನ್ನಾಗಿ ಬಜ್ಜಿ ಮಾಡ್ತಾರೆ, ಬೋಂಡಾ ಬಜ್ಜಿ ಎಲ್ಲನೂ ಕೂಡ. ಅಂದರೆ ಅವ್ರು ಸ್ವಲ್ಪ ಫ್ರೀಯಾಗೇ ಇದ್ರಲ್ವ, ಹೆವಿ ಕೆಲಸ ಆಗಿದ್ದು ನನಗೇ. ಹಾಗಾಗಿ ಅವ್ರ ಕೈಲೇ ಸ್ವಲ್ಪ ಇವತ್ತೊಂದು ದಿನ ಮಾಡಿಕೊಟ್ಬಿಡಿ ಅಂತ ಹೇಳಿದೆ. ಬರೀ ರೈಸ್ ಅಲ್ವಾ, ತಿನ್ನೋದಕ್ಕಾಗಲ್ಲ. ಅದಕ್ಕೆ ಸಂಜೆ ಟೈಮ್ ಜಾಸ್ತಿ ನಾವು ಚಪಾತಿ ಅಥವಾ ರೊಟ್ಟಿ ಮಾಡ್ಕೊಂಡ್ಬಿಡ್ತೀವಿ. ಸೊ ಇವತ್ತಿನ ಒಂದು ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹೇಗಿತ್ತು ವ್ಲಾಗ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್